ನಾವಿವತ್ತು ಪುಣ್ಯ ಸ್ನಾನವನ್ನ ಮಾಡ್ತೇವೆ ಅಂತ ಇದೇ ವೇಳೆ ಹೆಚ್ಚಿನ ಭಕ್ತರು ಇರುವಂತಹ ಕಾರಣ ತಂಡೋಪತಂಡವಾಗಿ ಹೋಗ್ತೀವಿ. ನಾವೊಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀವಿ. ನಮ್ಮ ಸಾಧು ಸಂತರು ಇಂದು ಪುಣ್ಯ ಸ್ನಾನಕ್ಕೆ ಬರದಂತೆ ಮನವಿಯನ್ನ ಮಾಡ್ತೀವಿ. ಘಾಟ್ನಲ್ಲಿ ಭಕ್ತ ಕೋಟಿಯಿಂದ ತುಂಬಿ ತುಳುಕ್ತಾ ಇದೆ. ವಸಂತ ಪಂಚಮಿಯಂದು ಸಾಧು ಸಂತರಿಗೆ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಈಗಲೂ ಕೂಡ ನಾವು ತಂಡೋಪತಂಡವಾಗಿ ಅಲ್ಲಿಗೆ ಹೋಗ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಅಖಿಲ ಭಾರತೀಯ ಅಖಾಡದ ಅಧ್ಯಕ್ಷ ಮಹಾಂತ ರವೀಂದ್ರ ಪುರಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ತುಂಬಾ ಜನಕ್ಕೆ ಒಂದು ಅನುಮಾನ ಏನಿತ್ತು ಅಂತ ಹೇಳಿದ್ರೆ, ಅಂದ್ರೆ ಆರಂಭಿಕ ಹಂತದಲ್ಲಿ ಇವತ್ತು ಪುಣ್ಯ ಸ್ನಾನಕ್ಕೆ ಅವಕಾಶ ಇರುತ್ತೋ ಇಲ್ವೋ ಅಂತ. ಬಟ್ ಕೆಲವೇ ಗಂಟೆಗಳಲ್ಲಿ ಇಡೀ ಜಿಲ್ಲಾಡಳಿತ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತಂದಿದ್ದಾರೆ. ಹೀಗಾಗಿ ಅಖಾಡದವರು ಮತ್ತೊಮ್ಮೆ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ನಾವು ಪುಣ್ಯ ಸ್ನಾನ ಮಾಡ್ತೀವಿ ಅಂತ. ಇನ್ನೊಂದು ಕಡೆಗೆ ತಮ್ಮವರು ಈ ಕಾಲ್ತುಳಿತದಲ್ಲಿ ಗಾಯಗೊಂಡವ್ರನ್ನೆಲ್ಲ ನೆನೆಸ್ಕೊಂಡು ಅಲ್ಲೊಂದಷ್ಟು ಜನ ಅಳ್ತಾ ಇರೋದು, ಚೆಲ್ಲಾಪಿಲ್ಲಿ ಆಗಿರೋದು ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಈ ಕಾಲ್ತುಳಿತ ಅನ್ನುವಂತಹ ವಿಚಾರ ಇದೆಯಲ್ಲ, ಇದು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಅಲ್ಲ. ಹಲವಾರು ವಿಶ್ವದ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಸ್ಟ್ಯಾಂಪೇಡ್ಗಳು ಆಗಿದೆ.